ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ಳೋದು ನಿಮ್ಮ ಜೊತೆಗೆ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಈಗ ನೋಡ್ತಿರ್ಬೋದು ನೀವು, ನಾನು ಮೆಂತ್ಯ ಪಲಾವ್ ಮಾಡಿದ್ದೀನಿ. ಏನು ಸಖತ್ತಾಗಿ ಬಂದೈತಿ ಅಂತೇಳಿ, ಅಷ್ಟು ಕಲರ್ಫುಲ್ಲಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದೈತಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ರಾತ್ರಿ ಊಟಕ್ಕಾಯಿತು, ಬೆಳಿಗ್ಗೆ ಟಿಫನ್ಗೆ, ಲಂಚ್ ಬಾಕ್ಸಿಗೆ ಮಾಡ್ಕೊಂಡು ಹೋಗೋಕೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ರೀ. ಇದು ಭಾಳ ಟೇಸ್ಟಿಯಾಗಿರುತ್ತೆ. ಟಿಫನ್ಗೆ ನಡೆಯುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಆದರೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಈ ರೆಸಿಪಿ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ. ಬರೀ ಇದನ್ನು ಮಾಡೋದು ಹೆಂಗೆ ಅಂತೇಳಿ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಫಸ್ಟಿಗೆ ಮಸಾಲೆ ರುಬ್ಬಕ್ಕೆ ಏನೇನು ಬೇಕಂತ ತೋರ್ಸಾಕತ್ತೀನಿ. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ ಸ್ನೇಹಿತರೆ. ಹಸಿ ತೆಂಗಿನಕಾಯಿ ತೊಗೊಂಡ್ರೆ ನಡೆಯುತ್ತೆ. ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದಿಷ್ಟು ಮತ್ತು ಸ್ವಲ್ಪ ಕೊತ್ತಂಬರಿ, ಅದಿಷ್ಟನ್ನು ರುಬ್ಬಾಕಬೇಕು ಮಸಾಲೆ. ಆಮೇಲೆ ಒಂದು 2ರಿಂದ 3 ಉಳ್ಳಾಗಡ್ಡಿನ ಉದ್ದುದಕ್ಕೆ ತೆಳ್ಳಗೆ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಒಂದೇ ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಅರ್ಧ ಕಟ್ಟ ತೊಗೊಂಡಿನಿ ನಾನು. ಅರ್ಧ ಕಟ್ಟು ತೊಗೊಂಡು ಅದನ್ನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಇದು ನೋಡ್ರಿ ಮಸಾಲೆ: ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಳಕತ್ತೀನಿ. ಪಲಾವ್ ಎಲೆ ಏನೂ ಹಾಕಾಕತ್ತಿಲ್ಲ ನಾ ಇದಕ್ಕೆ, ಇಷ್ಟನ್ನೇ ಹಾಕಾಕತ್ತೀನಿ. ಈಗ ಈ ಕೊತ್ತಂಬರಿ ಮತ್ತು ಇದೆಲ್ಲನೂ ಸೇರಿ ಒಂದು ಜಾರಿಗೆ ಹಾಕ್ಕೊಂಡು ಈ ಮಸಾಲೆನ ನುಣ್ಣಗೆ ರುಬ್ಕೊಂಬರೋಣ್ರಿ. ಇದು ಕೊಬ್ಬರಿ ಮತ್ತು ಅದನ್ನ ಹಾಕೋದ್ರಿಂದ ಮೆಂತ್ಯ ಪಲಾವ್ ಚೆನ್ನಾಗಿ ಬರುತ್ತೆ. ಟೇಸ್ಟು ಡಿಫ್ರೆಂಟಾಗಿ ಕೊಡುತ್ತೆ. ಅದನ್ನ ಹಾಕದೇ ಇದ್ದರೆ ಒಂಥರ ಬೇರೆ ಇರುತ್ತೆ. ಅದನ್ನ ಹಾಕಿ ಮಾಡಿದ್ರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರ್ತೈತಿ. ಬೇಕಾದ್ರೆ ಒಂದು ಸರಿ ನೀವು ಇದನ್ನ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಆಮೇಲೆ ಈಗ ಸ್ನೇಹಿತರೆ, ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬನ್ನಿ ನಾನು ಮಸಾಲೆನ. ಈಗ ಮಾಡೋದು ಹೆಂಗೆ ಅಂತೇಳಿ ನೋಡೋಣ. ಈಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಎರಡನ್ನೂ ಸೇರಿಸ್ಕೊಂಡು ಹಾಕ್ಕೊಳಕತ್ತೀನಿ ನಾನು. ತುಪ್ಪ ಹಾಕೋದ್ರಿಂದ ಸ್ವಲ್ಪ ಉದುರಾಗಿ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಯಾವುದೇ ಆಯಿತು, ರೈಸ್ ಬಾತಿಗೆ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸಿ ಹಾಕಿ ಮಾಡಿರಿ, ಭಾಳ ರುಚಿ ಕೊಡ್ತೈತಿ. ಈಗ ಸ್ನೇಹಿತರೆ, 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನ. ಅದರ ಅರ್ಧ ಅಂತಲೂ ಹಾಕ್ಕೋಬೋದು, ನಡೆಯುತ್ತಾ. ನಾನು ಸ್ವಲ್ಪ ಹಾಕ್ಕೊಂಡಿನಿ. ಈಗ ನೋಡ್ತಿರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇವು ಸ್ವಲ್ಪ ಫ್ಲೇವರ್ ಬಿಡೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಗೂಡಲೇ ಉಳ್ಳಾಗಡ್ಡಿ ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡಿರಿ. ಉಳ್ಳಾಗಡ್ಡಿನೂ ಕಲರ್ ಚೇಂಜ್ ಆಗೋವರೆಗೆ ತುಪ್ಪ ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು. ಅದು ಸದ್ಯಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಕಿಪ್ ಮಾಡೀನಿ, ಬೇಡ ಅಂತೇಳಿ. ಇದೇ ಟೈಮ್ನಾಗ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೇಕಾದ್ರೆ ಹಾಕ್ಕೊಡ್ರಿ. ಈಗ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ, 1 ಟೊಮೆಟೊ ತೊಗೊಂಡಿದ್ದೀನಿ. ಜಾಸ್ತಿ ಟೊಮೆಟೊ ಹಾಕೋಕೆ ಹೋಗ್ಬಿಟ್ರೆ, ಒಂದಕ್ಕಿಂತ ಹೆಚ್ಚಿಗೆ ಹಾಕಿದ್ರೆ ಮತ್ತು ಏನದು ಟೊಮೆಟೊ ಬಾಡ್ದ ಥರ ಟೇಸ್ಟ್ ಬಂದುಬಿಡುತ್ತೆ ಅದು. ಹಾಗಾಗಿ 1 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕಿ ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಂದ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿನಿ ಸ್ನೇಹಿತರೆ. ಹಾಕಿ, ಯಾಕಂದರೆ ಇದು ಹಸಿ ಮಸಾಲೆ ರುಬ್ಬಿರ್ತೀವಿ ನಾವು, ಹಾಗಾಗಿ ಇದನ್ನ ಸ್ವಲ್ಪ ಹಾಕಿದ ಕೂಡಲೇ ಒಂದು 2 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಅದನ್ನ ಈ ಥರ ಎಣ್ಣೆ ಅಂಶ ಎಲ್ಲ ಬಿಡಾಕತ್ತೈತೆ ನೋಡಿರಿ, ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ಅದಕ್ಕೆ ಸ್ಪೈಸಸ್ ಎಲ್ಲ ಸೇರಿಸ್ಕೋಬೇಕು. ಇದಕ್ಕೆ ಸ್ಪೈಸಸ್ ಅನ್ನೋಕ್ಕೆ ಬೇರೆ ಏನಿಲ್ಲ, ಏನು ಮಸಾಲೆ ರುಬ್ಬಿರ್ತೀವಿ ಅಷ್ಟೇ. ಸ್ವಲ್ಪ ಉಪ್ಪು, ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುದಿಸ್ಬೇಕು ಸ್ನೇಹಿತರೆ. ಮತ್ತು ಎಣ್ಣೆ ಬಿಡೋವರೆಗೆ ಈಗ ನೋಡ್ತಿರ್ಬೋದು, ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ವಲ್ಲ, ಅದನ್ನು ಬೇಕಾದ್ರೆ ಅದು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ರಿ. ಇಲ್ಲಾಂದ್ರೆ ಹಂಗಾದ್ರೆ ಹಾಕ್ಕೊಳ್ರಿ. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಹಾಕಿ ಒಂದು ಸರಿ ಎಲ್ಲನೂ ತರಕಾರಿ ಜೊತೆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಬಿಡ್ರಿ ಸೊಪ್ಪನ್ನು. ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡುತ್ತೆ, ಅದು ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರ್ರಿ. ಗೊತ್ತಾಗುತ್ತೆ ನಿಮ್ಗೆ ಅಲ್ಲೇ ಇದು ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿಂದ ಸೊಪ್ಪನ್ನು ಎಣ್ಣೆ ಬಿಡುತ್ತೆ. ಅದೆಲ್ಲ ಹೋದ್ಮೇಲೆ ನೀರು ಹಾಕ್ರಿ. ಅಕ್ಕಿ ಎಷ್ಟು ತೊಗೊಂಡಿರ್ತಾರೋ ಅದು ತಕ್ಕಂಗೆ ನೀರು ಸೇರಿಸ್ಕೊಳ್ರಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರನ್ನ ಅಳತೆ ಪ್ರಮಾಣದೊಳಗೆ ಹಾಕ್ಕೋಬೇಕು. ನಾನು 2 ಗ್ಲಾಸ್ ಅಕ್ಕಿ ಮಾಡತ್ತೀನಿ, ಹಾಗೆ ನಾನು 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ರೀ. ಹಾಕ್ಕೊಂಡು ಅದು ಪೂರ್ತಿ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಆ ಅಕ್ಕಿ ಹಾಕಿಂದನೂ ಪೂರ್ತಿ ಕುದಿಬೇಕು. ಆವಾಗ ಕುಕ್ಕರ್ ಮುಚ್ಚಿ 2 ಸಿಟಿ ತೊಗೊಂಡ್ರೆ ಆಯಿತು. ನೋಡ್ತಿರ್ಬೋದು ನೀವು, ಮೆಂತ್ಯ ರೈಸ್ ಏನು ಸಖತ್ತಾಗಿ ಬಂದೈತಿ. ಪರ್ಫೆಕ್ಟಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ. ಅಷ್ಟೇ ರುಚಿಯಾಗಿರ್ತೈತಿ ಸ್ನೇಹಿತರೆ ಇದು ಮೆಂತ್ಯ ಪಲಾವ್, ಮೆಂತ್ಯ ಬಾತ್ ಏನಾದರೂ ಹೇಳ್ರಿ. ನಾನು ಮೆಂತ್ಯ ಪಲಾವ್ ಅಂತ ಕರೆಯೋದೇ ಜಾಸ್ತಿ. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ನೀವು ಒಂದು ಸರಿ ಟ್ರೈ ಮಾಡಿರಿ. ಇಷ್ಟ ಆದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡ್ರಿ. ಹೊಸ್ದಾಗಿ ನೋಡೋರು ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಆಮೇಲೆ ಯಾವ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಡಿಶಸ್ ಬೇಕಾದರೂ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲ ಸ್ನ್ಯಾಕ್ಸ್ ರೆಸಿಪಿ, ಟಿಫನ್ ಅಂತ ಯಾವುದಾದ್ರೂ ಬೇಕಾದರೂ
ಕಮೆಂಟ್ ಮಾಡಿ ಹೇಳ್ರಿ. ನನಗೆ ವಿಡಿಯೋ ಅಪ್ಲೋಡ್ ರೆಡಿ ಮಾಡೋಕೆ ಅನುಕೂಲ ಆಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.